ಅಲ್ಲಿದ್ದೀವಿ ನಮ್ಮ ಅಕ್ಕ ಇಂಜೆಕ್ಷನ್ ಹಾಕಿ ಇಲ್ಲೇ ಏನದ ಹಬ್ಬದ ದಿನ ಬೇಕಾ ಒದೆ ಮಗ್ಚಕಾಯಿ ಬಿಸಿ ಮಾಡಿ ಕಾಯಿಸಿ ಮತ್ತೆ ಹೆಂಗ್ ಮಾಡ್ತಾಳ ಅವಳಿಗೆ ಮಾತ್ರ ಏನ್ ನೋಡ್ಬೇಡ ನೋಡಿ ಗೈಸ್ ನಾವು ಮಮ್ಮಿ ಮಾಡೋ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉದ್ಕೊಳ್ತೀನಿ ಮಂದಿಲ್ಲ ನಾವೇ ಆಂಟೀಸ್ ಆಗಿದ್ದೀವಿ welcome back to our YouTube channel Crazy Sisters Teju and Diksha. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒನ್ಸ್ ಅಗೇನ್. ಯಾಕಂತಂದ್ರೆ ಇನ್ನ ಎಂಡ್ ಮಾಡೋ ಟೈಮ್ ಬಟ್ ಸ್ಟಾರ್ಟ್ ಮಾಡಿ ಈಗ ಬೆಳಗ್ಗೆಯಿಂದ ಕೆಲಸ ಅಂದ್ಬಿಟ್ಟು ಮಾಡೋಕ್ಕಾಗಿದ್ದಿಲ್ಲ ಹೊಳಿತೀನಿ ನಾನು. ಸೊ ಗೈಸ್ ಇವಾಗ ಬ್ಲಾಗ್ ನೋಡ್ಕೊಂಡು ಬನ್ನಿ. ಗೈಸ್ ಇಷ್ಟೊತ್ತೂ ಬಟ್ಟೆ ಎಲ್ಲ ಇತ್ತು ಅದೆಲ್ಲ ಮಡ್ಚಿಬಿಟ್ಟು ಎತ್ತಿಟ್ಟಿದ್ದಾಳೆ ದಿಕ್ಕು. ನಮಗೆ ಹುಷಾರಿಲ್ಲ ನೋಡಿ ಹೆಂಗಾಗಿದೆ. ಏನ್ ಮಾಡ್ಬೇಕು ಅಂದ್ರೆ ಕೇರ್ಲೆಸ್ ಆಗಿ ಕೂತಿದ್ದಾಳೆ ಗೈಸ್. ಒಂಚೂರು ಹೆಲ್ಪ್ ಮಾಡೋಣ ಅಂತ ನಾನು ಹೇಳ್ದೆ ಗೈಸ್ ಹೆಲ್ಪ್ ಮಾಡಲ್ಲ ಅಂದ್ರೆ ಬೇಡ ನಾನು ಮಾಡ್ತೀನಿ ರೆಸ್ಟ್ ತಗೊಂಡ್ಲು. ಸುಮ್ಮನೆ ಗೈಸ್ ಆಲ್ರೆಡಿ ತಿರ್ಗಾ ಜ್ವರ ಬಂದಿದೆ ಮಾತ್ರೆ ತಗೊಂಡಿದ್ದೀನಿ. ಆಮೇಲೆ ಇವಾಗ ಮಲ್ಕೊಳ್ತೀನಿ. ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಆಮೇಲೆ ರೆಡಿ ಮಾಡ್ತೀನಿ ದೇವ್ರನ್ನ. ಗೈಸ್ ಇವಾಗ ಬಂದ್ಬಿಟ್ಟು ನಾವು ಧೂಪ್ನಲ್ಲಿ ಅಲ್ಲಿದ್ದೀವಿ. ನಮ್ಮ ಅಕ್ಕ ಇಂಜೆಕ್ಷನ್ ಹಾಕಿ ಶಿ ಇಸ್ ನಾಟ್ ವೆಲ್ ಗೈಸ್. ಸೊ ನಂಗೆ ತುಂಬ ನಗು ಬರ್ತಾಯಿದೆ. ಇವಾಗ ನಾವು ಧೂಪ್ನಲ್ಲಿಗೆ ಕ್ಲಿನಿಕ್ಗೆ ಬಂದಿದ್ದೀವಿ. ಹೌಸ್ ಯುವರ್ ರಿಯಾಕ್ಷನ್? ಹತ್ತಿಲ್ವಾ ಸೊ ವಿಡಿಯೋ ಎಲ್ಲ ರೆಡಿ ಮಾಡಿದ್ದೆ ನಾನು. ತಿಂತಾ ಇದ್ದೀನಿ ನಾನು. ಮಾತ್ರ ಇಲ್ಲೇ A few moments later. ಹೋಯ್ತು ವಾಷಿಂಗ್ ಮಿಷಿನ್. ಸೊ ಗೈಸ್ ನೋಡಿದ್ರಲ್ಲ ನನಗೆ ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ವಿ. ಅದಾದಮೇಲೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇವರೇ ಮಾಡ್ತೀನಿ ಅಂದರು. ಇಲ್ಲ ನಾನು ಒಂಚೂರು ಹೆಲ್ಪ್ ಮಾಡ್ತೀನಿ ಅಂತ ಸ್ನಾನ ಮಾಡ್ಕೊಂಬಂದೆ. ನೋಡಿದ್ರೆ ಫುಲ್ ಸುಸ್ತಾಗ್ತಿತ್ತು ನನಗೆ. ಒಂಚೂರು ಹೆಲ್ಪ್ ಮಾಡಿದೆ ಅಷ್ಟೇ. ನಮಗೆ ಇನ್ನೊಂದು ಏನಂದರೆ ಗೈಸ್ ಎಲ್ಲ ನಾವೇ ಮಾಡಬೇಕು. ಡೆಕೋರೇಷನ್ ಅವ್ರಿಗೆ ಸೀರೆ ಉಡ್ಸೋರ್ನೆಲ್ಲ ಕರ್ಸ್ಬಿಟ್ಟು ಮಾಡಿದ್ರೆ ನಮ್ಗೆ ಅಷ್ಟು ಸ್ಯಾಟಿಸ್ಫೈ ಆಗಲ್ಲ. ನಾವು ಮಾಡಿದ್ರೇ ನಮ್ಗೆ ಇಷ್ಟ. ನಾನೇ ತೊಳೆದಿತ್ತು. ಇವಾಗ ಅಕ್ಕ ಏನೋ ಮಾಡ್ತಾವಳೆ. ದಿಸ್ ಇಸ್ ದ ಫಸ್ಟ್ ವರ್ಕ್ ಶಿ ಇಸ್ ಡೂಯಿಂಗ್ ಆ್ಯಂಡ್ ದಿಸ್ ಇಸ್ ಆಲ್ ಡನ್. That is done by me. This is done by me and mummy. That is done by mummy. The next day. Hey guys, so next day ಕರೆಂಟ್ ತೆಗೆದ್ಬಿಟ್ಟಿದ್ರು. ಸೊ ಹಾಗೆ ದೀಪ ಹಚ್ಕೊಂಡು ಪಪ್ಪ ಪೂಜೆ ಎಲ್ಲ ಮಾಡ್ತಿದ್ರು. ದೀಕ್ಷಾನು ಎಲ್ಲ ರೆಡಿ ಮಾಡ್ತಿದ್ಲು. ಮಮ್ಮಿನೂ ಅಡುಗೆ ಎಲ್ಲ ರೆಡಿ ಮಾಡಿದ್ರು. ಆಮೇಲೆ ಪಪ್ಪ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬಟ್ಟು ಮಾಡಲ ಅಂದರೆ ಬೇಡ ಅಂದ್ಲು. ಇವಾಗ ಟೆನ್ಷನ್ ಆಗ್ತಿದೆ ಅಂತೆ. ಓಕೆ ನೋಡ್ತೀನಿ ಹೆಂಗೆ ಮಾಡ್ತಿದ್ದಾಳೆ ಗೊತ್ತಾ ಗೈಸ್ ಇವಳು. ನನಗೆ ಹುಷಾರಿಲ್ಲ ಅಂದರೂ ಒಂದು ಚೂರು ಮಾಡ್ತಿದ್ದೀರಿ ಅಂತ ಗ್ರೇಟ್ಫುಲ್ ಇಲ್ಲ. ಏನು ಮಾಡಿಲ್ಲ ಅಂತಿದ್ದಾಳೆ. ಅವಳಿಗಾದ್ರೆ ಅವಾಗ ಗೊತ್ತಾಗುತ್ತೆ ಗೈಸ್. ಆಗುತ್ತೆ ಇರು ಆಡ್ಕೊಳ್ಟ್ರೆ. ನನ್ನ ಕೋಲ್ಡ್ಗೆ ಆಡ್ಕೊಂಡು ನಿನಗೆ ಕೋಲ್ಡ್ ಬಂತಲ್ಲ ಹಂಗೆ ಇದು ಬರಲಿ ನಾನೇ ಹೇಳ್ತೀನಿ ಬರಲಿ ಅಂತ. ಏನದ ಹಬ್ಬದ ದಿನ ಬೇಕಾ ಒದೆ ಮಗ್ಚಕಾಯಿ ಬಿಸಿ ಮಾಡಿ ಕಾಯಿಸಿ ಮತ್ತೆ ಹೆಂಗ್ ಮಾಡ್ತಾಳ ಅವಳಿಗೆ ಮಾತ್ರ ಏನು ನೋಡ್ಬೇಡ. ಅವಳ ಜೊತೆ ಸೇರ್ಕೊಂಡು ನೀನು ನಗ್ತಿದ್ಯಾ. ನನ್ನ ನೋಡ್ಕೊಂಡು ನಗ್ತಿದ್ದಾರೆ ಗೈಸ್. ನಂಗೆ ಹುಷಾರಿಲ್ಲ ಅಂದ್ರೆ ಇಂಜೆಕ್ಷನ್ ಹಾಕ್ತಿದೆ. A few moments later. ಗೈಸ್ ನೋಡಿ ಬಿಹೈಂಡ್ ದ ಸೀನ್ಸ್ ನಾವು ಮಾಡ್ತಿರೋದು. ಮೇಡಮ್ ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಒಬ್ಬಟ್ಟು ಮಾಡ್ತಿದ್ದೀವಿ ನಾವು. ನೋಡಿ ಗೈಸ್ ನಮ್ಮ ಮಮ್ಮಿ ಮಾಡೋ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉದ್ಕೊಳ್ಳುತ್ತೀನಿ ಪುಲ್ಕ ಥರ. ಆ್ಯಂಡ್ ನಮ್ಮ ಮಮ್ಮಿ ಇರ್ತಿದ್ದಾರೆ. ಅವ್ರ ಫ್ರೆಂಡು ಪ್ರೀತಿ ಇರ್ತಿದ್ದಾರೆ ಕಾಲೇಜ್ ಫ್ರೆಂಡ್. ಅವ್ರು ಮಾಡೋ ಒಬ್ಬಟ್ಟು ತಿನ್ಬೇಕು ಅನಿಸ್ತಿದ್ಯಂತೆ. ಹೇಮಾ ಆಂಟಿ ಇಲ್ಲೇ ನೋಡ್ಕೊಳ್ಳಿ ಒಬ್ಬಟ್ಟು ತಿನ್ಕೊಳ್ಳಿ. ಒದೆ ಕೊಡ್ತಾಳೆ ಗ್ಯಾರಂಟಿ ಇಲ್ಲ. ಗೈಸ್ ನೋಡಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ. ಆಂಟೀಸ್ನ ಕರ್ಕೊಂಡ್ ಬಂದಿಲ್ಲ. ನಾವೇ ಆಂಟೀಸ್ ಆಗಿದ್ದೀವಿ ಇವಾಗ. ಇದು
ಸಂತು ಬಂದಿಲ್ಲ ನೋಡಿ ನೋಡ್ಕೊಳ್ಳೋಣ ಆಮೇಲೆ ಅವನ್ನ. ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಪ್ರೂಫ್ಗೆ. ಅಕಸ್ಮಾತ್ ಅವ್ನ ಡ್ರಾಪ್ ಮಾಡಕ್ ನಾನೇ ಕಣ್ಣಾರೆ ನೋಡಿ ನಂದು ವಿಡಿಯೋ ಇದೆ ಇಲ್ಲಿ ಬಂದು ಡ್ರಾಪ್ ಮಾಡಿ ನೋಡಿ. ಮತ್ತೆ ಬರಕ್ಕೇನಂತೆ? ನಾನು ಕೂಗ್ದೆ ಎಲ್ಲಿ ಅಯ್ಯೋ ಸೇವ್ ಮಾಡಿಲ್ವಾ? ನೋಡಿ ಗೈಸ್ ನಾನು ಅದಕ್ಕೆ ಪ್ರೂಫ್ ತಗೊಂಡೆ. ಎಷ್ಟು ಕಿರಿಕಿರಿ ಮಾಡ್ತಿದ್ದಾಳೆ ಗೊತ್ತಾ? ಸ್ಕೂಲ್ ಓಡಿಸ್ಬೇಕು. ಕಿರಿಕ್ ದೀಕ್ಷಾ ಕಿರಿ ದೀಕ್ಷ ಕಿರಿ ದೀಕ್ಷಾ ಫೋಟೋ ಶೂಟ್ ಮಾಡ್ತಾಳೆ. ಆಯ್ತೇನೋ ಅಂತ ಅವರಾಗಿ ಇಡ್ತಾಳೆ ಅನ್ಸ್ತು. ಸಂಧ್ಯಾಗೆ ಏನು ಗೊತ್ತಿಲ್ಲ ನನ್ನ ಬಗ್ಗೆ. ನಾನು ಒಪ್ಕೊಳ್ತೀನಿ, ನಾನೇ ಬ್ಯಾಡ್ ಅಬ್ಸರ್ವರ್ ಅಂತ. ನಾನು ಕೇಳ್ತಿದ್ದಾಳೆ, ವ್ಯಕ್ತಿ ನೋಡಲ್ಲ. Oh my God. ನಾನು ಮಾಡ್ತೀನಿ ಅಂದ್ರೆ ಅವಳು ಮಾಡ್ಬೇಕಂತ ಇದ್ ಮಾಡಲ್ಲ. ಅವಳೇ ಕೇಳಿಲ್ಲ ಅವಳು ಮಾಡಿ ಎಲ್ಲಾ ಕೆಲ್ಸ ಅವಳು ಮಾಡಿದಲ್ಲ, ಇದೊಂದು ನೀನ್ ಏನಕ್ ಮಾಡ್ತೀಯ ಅಂತ ಅವಳು ಅಕ್ಕ ಮೇಲೆ ಅಷ್ಟು ಪ್ರೀತಿ ಅಕ್ರೆ ಸಿಕ್ಕಾಬಡೆ. ಇಲ್ಲ, ನಿಮ್ ಮುಂದೆ ತೋರ್ಸ್ಕೋಬೇಕಲ್ಲ ನಿಜವಾಗ್ಲೂ ಅವಳೆ ಮಾಡಿದ. ಎಷ್ಟು ಪ್ರೀತಿ ಇಷ್ಟೊತ್ತು ನಡೀತೀನಿ. ಹೌದಾ? ನಾವಮ್ಮ ಬೆಳಗ್ಗೆ ಅದೇನದು? ಎಲ್ಲ ಸೇಮ್. ಅದೇ ಅವಳಿಗೆ ಪಿಂಕು ನನ್ಗೆ ಬ್ಲೂನಾ? ಇಲ್ಲ ಪಿಂಕ್ ಕಾಣಿಸ್ತೆ. ಅದು ಪಿಂಕ್ ಅದು ಕಣ್ಣಿಗೇನೋ ಆಗಿದೆ. ಬ್ಲೂ ಮ್ಯಾಚ್ ಆಗ್ತಿದೆ, ನಿನ್ಗೆ ಸ್ವಲ್ಪ ಗ್ರೀನ್ ಇದೆ. ಪಿಂಕ್ ಆಗಿ ಕಾಣಿಸ್ಬಿಡ್ತದೆ. ಫೈನಲಿ ಬಾಕ್ಸ್ ವಾಪಸ್ ಕೊಡ್ತಿದೀವಿ. ಕರ್ಗದು ಇವಾಗ ಪಾರ್ಕ್ ಹತ್ರ ಹೋಗ್ತಿದೀವಿ. ಒಂದ್ ಸ್ವಲ್ಪ ಫೋಟೋ ವಿಡಿಯೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟೋರೇಜ್ ಖಾಲಿ, ಅದಕ್ಕೆ ಸ್ನ್ಯಾಪಲ್ಲಿ ಮಾಡ್ತಿದ್ದೀನಿ ವಿಡಿಯೋ. ಆ್ಯಂಡ್ ಏನೋ ಹೇಳ್ತಿದ್ವಿ ಮಾಡ್ತದೆ, ಬಟ್ ಸ್ಟಿಲ್ ನೋಡಿ ಸನ್ಕಿಸ್ಟ್. ಇವಾಗ ಫೋಟೋ ಶೂಟ್ ಮಾಡ್ಕೊಳ್ಳೋಣ, ಸ್ವಲ್ಪ ರೀಲ್ಸ್ ನೋಡೋಣ, ಯಾವುದಾದ್ರೂ ಮಾಡ್ಕೋಬೋದು. ಚುಟ್ಟಮಲ್ಲಿ ಇಲ್ಲಾಂದರೆ ನಾವು ಸಂಡೇ ಅಜ್ಜಿ ಮನೆಗೆ ಹೋಗ್ತೀವಲ್ವಾ, ಅವಾಗ ಮಾಡ್ಕೋಬೋದು. ಇವಾಗ ಡ್ರೆಸ್ಸಲ್ಲಿ ಚೆನ್ನಾಗಿದೆ. ಓಕೆ, ಸೊ ರೀಲ್ಸ್ ಎಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀವಿ, ಅದನ್ನ ಚೆಕ್ ಮಾಡಿ. ಓಕೆನಾ? ಬಾಯ್. ಶಾರ್ಟ್ಸ್ ಎಲ್ಲ ಹಾಕಿರ್ತೀವಿ ಅಲ್ಲಿ ನೋಡು. ಲೈಕ್ ಓಕೆ, ಬಾಯ್. A few moments later. ಆಮೇಲೆ ಪಾರ್ಕಿನಲ್ಲಿ ಬಂದ್ವಿ ಗಾಯ್ಸ್. ಬಂದಮೇಲೆ ಲಕ್ಷ್ಮಿ ಆಂಟಿನೂ ಅಶ್ವಿನಿ ಅಕ್ಕ ಬಂದರು. ಅದಾದಮೇಲೆ ಪ್ರಿಯಾ ಆಂಟಿ, 2 ಪ್ರಿಯಾ ಆಂಟಿನೂ ಕರೆದ್ವಿ. ಒಂದು ಪ್ರಿಯಾ ಆಂಟಿ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಅಂದರು, ಸೊ ಇನ್ನೊಂದು ಪ್ರಿಯಾ ಆಂಟಿ ಬಂದರು. ಸೊ ತುಂಬ ಜನ ಕರೆಯೋಕ್ಕಾಗಲ್ಲ ಗಾಯ್ಸ್, ಯಾಕಂದರೆ ತುಂಬ ಜನ ಕರೆದ್ಬಿಟ್ರೆ ಜಾಗನೇ ಇರೋಲ್ಲ ಮನೆಯಲ್ಲಿ. ಸೊ ಅದಕ್ಕೆ ಸ್ವಲ್ಪ ಜನ ಕರೆದ್ವಿ. ನೆಕ್ಸ್ಟ್ ಇವಾಗ ಎಲ್ಲ ಹೋಗ್ತಿದ್ದೀವಿ. ಎಲ್ಲಿ? ಪ್ರತ್ಯಾ ಮನೆಗೆ. ಸಂಧ್ಯಾ ಅಕ್ಕನೇ ಬರ್. ಪ್ರತ್ಯಾ ನೀನ ಮಾಡಿದಲ್ಲ. ನಾನು ಮನೆಯಿಂದ ಬಂದಿದ್ದ ಇವಳು ಅವಾಗೆ ಸ್ಕೂಲಿಂದ ಬಂದ್ಲು. ನಾನು ಎಲ್ಲ ಕರೆಕ್ಟಾ? ಥ್ಯಾಂಕ್ ಯು. ಹೆಂಗ್ ಕ್ಯೂಟ್ ಅವರ್. ಥ್ಯಾಂಕ್ ಯು. ಕಲರ್ ಚೂಸ್ ಮಾಡಿ ಕೊಡ್ತಿದ್ದಾಳೆ ನೋಡು. ಸೇಮ್ ಕಲರ್ ಇರ್ಬಾರ್ದು ಅಂತ. ಆಮೇಲೆ ಪ್ರತಿ ಅವ್ರ ಮಮ್ಮಿನೂ ಬಂದಿದ್ರು ನಮ್ಮ ಮನೆಗೆ. ನನ್ನ ವಾಯ್ಸ್ ಕೆಟ್ಟಾಗಿದೆ ಅಂತ ಗೊತ್ತು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರತ್ಯಾ ತಿಂತಿದ್ರೆ ಕಿತ್ಕೊಬಿಟ್ಲಿ ಅವಳು. ಅದೆಲ್ಲ ಪಾಪ ವೇಸ್ಟ್ ಮಾಡ್ತಿದ್ದಲ್ಲ, ಬಿಟ್ಟು ನೋಡಿ. ನಿನ್ನ ಹೆಸ್ರೇನು? ತನಿಷ್ಕಾ? ಕನಿಷ್ಕಾ? ತನಿಷ್ಕಾ. ಪ್ರತ್ಯಾ ಫ್ರೆಂಡ್ ಗೈಸ್ ಇವಳು. ಇದಕ್ಕೆ ನಿನ್ನ ಹತ್ರ ಕಿತ್ಕೊಂಡ್ಲಲ್ವಾ ಅವಳು. ಆಮೇಲೆ ಫೈನಲ್ ಆಗಿ ಪ್ರತ್ಯಾನು ಅವಳ ಫ್ರೆಂಡು ತನಿಷ್ಕಾ ಬಂದಿದ್ರು ಇಬ್ರು. ಸೊ ಇಷ್ಟೇ ಗೈಸ್, ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ವ್ಲಾಗ್.
ಆ್ಯಂಡ್ ಸೊ ವಾಯ್ಸ್ ನೋಡಿದ್ರಲ್ವಾ. ಸೊ ಹಿಂಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ, ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಲಾಸ್ಟ್ ವೀಕ್ ಮಾಡಿದ, ಸೊ ಈ ವೀಕ್ ಮಾಡಿದ್ವಿ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ನಂಗೆ ಹುಷಾರಿದ್ದಿಲ್ಲ, ನಿಮ್ಗೆ ಗೊತ್ತಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. Keep it till our next vlog. Bye. Ching tapak dum dum.